ಶುಭೋದಯ ಸ್ನೇಹಿತರೆ. ಈ ಕಟ್ಟೆ ನೋಡ್ತಿದ್ದೀರಲ್ಲ, ಇದು ದನ ಕರ ಕುಡಿಲಿ ಅಂತ ಕಟ್ಟೆ ನಿರ್ಮಿಸಿದರು. ಯಾರು ಅಂದರೆ ನಮ್ಮ ತಾತ ಪುಟ್ಟಯ್ಯ ಅಂತ. ಪುಟ್ಟಯ್ಯನ ಕಟ್ಟೆ ಅಂತಲೇ ಇದಕ್ಕೆ ಹೆಸರು ಅಲ್ಲ. ಪ್ರೌಡು. ನಮ್ಮ ತಾತವ್ರು ಕಟ್ಸಿರೋದು, ನಮ್ಮ ತಂದೆಯವರ ತಂದೆ. ನನ್ನ ಮಗನೂ ನೋಡಿದ್ದಾನೆ, ನಾವು ನೋಡಿದ್ದೀವಿ ರೀಸೆಂಟಾಗಿ. ಈಗ 1-2 ವರ್ಷ ಆಯಿತು ತೀರೋಗಿ ಅಷ್ಟೇ. ಹೀಗಿದೆ ತಮ್ಮ ಸ್ವಂತ ಜಮೀನಲ್ಲಿ ಕಟ್ಟೆ ಮಾಡಿರೋದು, ದನ ಕರುಗಳು ನೀರು ಕುಡಿಲಿ ಅಂತ. ಆಮೇಲೆ ನಾವು ಅಷ್ಟೇ, ಅಲ್ಲಿಂದ ಒಂದು ಪೈಪ್ ಇದೆ. ದನ ಬೇಸಿಗೆಗಾಲದಲ್ಲಿ ನೀರನ್ನ ಹಾಕ್ತೀವಿ. ಅಂದರೆ ಇದೇ ಪಕ್ಕದಲ್ಲೇ ಇದೆ ಜಮೀನು ನಮ್ಮದು. ಆ ಕಡೆ ಇದು ನಮ್ಮದು ಜಮೀನು. ಬೋರ್ ಹಾಕಿ ಅಂದರೆ ಗೆಸ್ ಮಾಡ್ತೀರಾ ಯಾರಾದರೂ? ದುನಿಯಾ ವಿಜಯ್ ಅವ್ರದ್ದು ಒಂದು ಮೂವಿಲಿ ಒಂದು ಸಾಂಗ್ ಇದೆ. ಮೂವಿ ಫುಲ್ ಅದೇನೇ ಮಾಡಿದ್ದಾರೆ. ಯಾವ್ದು ಹೇಳಿ? ನಾವು ದನ ಕಾಯೋರು, ನಮ್ಮನ್ನು ಯಾರು ಇಲ್ಲಿ ಕೇಳೋರು ಅಂತ. ಇವತ್ತು ನಮ್ಮ ತಂದೆಯವರು ಸ್ವಲ್ಪ ಜಮೀನು ಹತ್ರ ಕೆಲಸ ಇದೆ, ಹಾಗಾಗಿ ನಾನೇ ಬೆಟ್ಟಕ್ಕೆ ದನ ಹೊಡಿತಾ ಇದ್ದೀನಿ. ನಮ್ಮೂರವ್ರು ಯಾರು ಹೊಡಿತಾ ಇಲ್ಲ ದನನ ಬೆಟ್ಟಕ್ಕೆ, ಹಾಗಾಗಿ ನಾವು ಮಾತ್ರ ಹೊಡಿಯೋದು. ಮಿಕ್ಕವರೆಲ್ಲ ಜೊತೆಲೇ ಇಟ್ಕೊಂಡು ಹೋಗ್ತಾರೆ, ಆಡು ಜೊತೆಲಿ. ಹೋಗೋಣ ದನ ಹೊಡಿಯೋಣ. ಇನ್ನು ಕಹಾನಿ ತುಂಬ ಇದೆ, ಹೇಳ್ತೀನಿ. ಈಗ ಸ್ಟಾರ್ಟಿಂಗ್ ಅಂದರೆ ಪಾದ ಅಂತ ಕರಿತೀವಿ. ಫಸ್ಟ್ ಇಲ್ಲೆಲ್ಲ ದಾರಿ ಇತ್ತು, ಇಲ್ಲಿರಲಿಲ್ಲ. ಇಲ್ಲೆಲ್ಲ ದಾರಿ ಮಾಡಿಬಿಟ್ಟವ್ರು ಈಗ. ಹಾಂ ಇಲ್ಲೇ ಹೋಗ್ತಾ ಇತ್ತು ಅವಾಗ ದನ ಎಲ್ಲ. ಆದರೂ ನೋಡಿ ಸತ್ತ ಎಲ್ಲ ಬೆಳ್ಕೊಟ್ಟಿದೆ, ಅವಾಗ ಜಾಗನೇ ಇಲ್ಲ. ವಿಘ್ನೇಶ್ವರ ಕಾಣಿಸ್ತಿದ್ದಾನ ಅನ್ಕೋತೀನಿ. ಇದು ಪಾದ. ಪಾದ ಕಾಣಿಸ್ತಿದೆಯಾ? ಇಲ್ಲ ನೋಡಿ. ಇಲ್ಲ ಅಂದ್ರೆ ನಾನು ಬಂದು ಒಂದು 10 ವರ್ಷದ ಮೇಲೆ ಆಯಿತು. ಈಗ ನೋಡಿ ಸ್ನೇಹಿತರೆ, ಅವಾಗೆಲ್ಲ ದಾರಿ ಇಲ್ಲಿರ್ತಾಯಿತ್ತು. ಸತ್ತೆ ಬೆಳ್ಕೊಬಿಟ್ಟಿದೆ, ಇವಾಗ ಇಲ್ಲ ಆಗೋಗೈತೆ. ನಾನು ಬಂದು ಸ್ಕೂಲಲ್ಲಿದ್ದಾಗ ಲಾಸ್ಟು, ಅದಾದಮೇಲೆ ಯಾವಾಗೂ ಒಂದ್ಸರಿನೂ ಹೊಡೆದಿಲ್ಲ. ಕಿತ್ಕೊಂಬತ್ತೈತೆ ಅಂತ ಬೆವರು ಮಾತ್ರ. ಆಮೇಲೆ ಯಾಕೆ ಹೊಡೆದಿಲ್ಲ ಅಂತಂದರೆ ನಮ್ಮ ಹತ್ರ ದನ ಇರಲಿಲ್ಲ, ಕೊಟ್ಬಿಟ್ಟಿದ್ವಿ. ಈಗ 2 ವರ್ಷ ಆಯಿತು ತೊಗೊಂಡು. ಮತ್ತೆ ಫಸ್ಟು ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಇಲ್ಲ ಅಂದ್ರೂ ನಮ್ಮೂರಲ್ಲಿ ಒಂದು 200 ಅಷ್ಟು ದನ ಇದ್ದವು, ನಾಟಿ ದನ. ಬಟ್ ಇವಾಗ ಹುಡಿಕೊಂಡ್ರು ಒಂದು 15-20 ಸಿಗ್ಬೋದು ಅಷ್ಟೇ. ಜಾಸ್ತಿ ಯಾರ ಹತ್ರನೂ ಇಲ್ಲ. ಯಾರು ದನನೂ ಬೆಟ್ಟಕ್ಕೆ ಹೊಡಿಯೋಲ್ಲ. ಹಾಡಿದೆ, ಆಡು ಮೇಯಿಸ್ತಾರೆ. ಫಸ್ಟ್ ಆಡು ಸುಮಾರು ಇದ್ದು, ಒಬ್ಬೊಬ್ರ ಹತ್ರ ಇಲ್ಲ ಅಂದರೂ ಒಂದು 100-150 ಆಡೆಲ್ಲ ಇದ್ದು. ಇವತ್ತಿದೆ ನಮ್ಮ ಹತ್ರ ಒಂದು 15 ಆಡಿದೆ ಮೇಕೆ. ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ದಾರಿ ಐತೆ, ಮಸಿಕಲ್ ದಾರಿ ಅಂತ ಕರೀತಾರೆ ಇದನ್ನು. ಹಿಂಗೆ ಹೋದರೆ ಕರಿಕಲ್ ದಾರಿ ಅಂತ. ಅಲ್ಲೆಲ್ಲ ದನ ಹೊಡೆದಿದ್ದೀವಿ. ಇದೆ ನಮ್ಮದಂತೂ. ಸಂಜೆ ಆಯಿತು ಅಂದರೆ ಸ್ಕೂಲ್ ಮುಗಿಸ್ಕೊಂಡು ಬೆಳಗ್ಗೆ ಎದ್ದೇಳ್ತು ಅಂದರೆ 7:30ಗೆ ದನ ಹಟ್ಕೊಂಡು ಬೆಟ್ಟ ಕುಡಿಬೇಕು. ಮೇಲ್ಗಂಟ ಬಿಟ್ಬಿಟ್ಟು ಈಗ ನಾವು ಹೋಗ್ತಾ ಇರೋ ದಾರಿ ಹೆಸರು ಹೇಳಿರಲ್ಲ ನಿಮಗೆ, ತಿರಣಿ ದಾರಿ ಅಂತ. ದನ ಹೊಡೆದ್ಬಿಟ್ಟು ಬಂದು ಸ್ಕೂಲ್ಗೆ ಹೋಗ್ತಿದ್ದೋ. ಮತ್ತು ಸ್ಕೂಲಿಂದ ಮುಗಿಸ್ಕೊಂಡು ಸೇಮ್ ದನ ನೋಡೋಕ್ಕೆ
ಮಂಟಪದ ಹತ್ರ ಬರ್ತಿದ್ದೋ. ನಾನು ಆವಾಗಲೇ ವೀಡಿಯೋ ಮಾಡಿದ್ನಲ್ಲ ಅಲ್ಲಿ. ಒಂದು ಸೆಕೆಂಡ್ ದನ ಹೇ ದಾರಿನೇ ಕನ್ಫ್ಯೂಸು, ಹಿಂಗಿದೆ ದಾರಿ. ದನ ಹಂಗೈತೆ ಬಾ. ಹಾಂ ಹೀಗೆ ಇದು ದೊಡ್ಡ ಮೂರ್ಕಂಡಿ ಅಂತ ಹೆಸರು. ಏನು ಹಿಂಗೆ ಕಟ್ಟಿದ್ರು ಅಂತ ನಂಗೆ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಗೋಡೆ ಅಂತ ಇದೆ. ಅಂದರೆ ಕುತ್ಕೊಳ್ಳೋಕೆ ಜಾಗ ಇತ್ತು, ಅದಕ್ಕೆ ಗೋಡೆ ಅಂತ ಕಟ್ಟಿದ್ರೆ. ಅಂದರೆ ಮಣ್ಣಲ್ಲಿ ಏ ಬಾ ಕರಿಗೆ ಬಾ ಹೊಡಿತೀನಿ ನೋಡೀಗ, ಬಾ ನೋಡ್ಗೆ ಬಾ. ಇದೇ ಗೋಡೆ ಅಂತ ಕರಿತಾ ಇದ್ವಿ. ಇಲ್ಲೆಲ್ಲ ಕುತ್ಕೊಳ್ಳೋಕೆ ಜಾಗ ಇತ್ತು, ಎಲ್ಲ ಮಣ್ಣು ಕಸ್ತೋಗಿದೆ. ಇಲ್ಲಿವರೆಗಿತ್ತು, ಕುತ್ಕೊಂಡ್ರೆ ರಾಜರ ಥರ ಫೀಲ್ ಕೊಡೋದಾಗ. ತುಂಬ ಮೆಮೊರೀಸ್ ಇದೆ. ಹಾಂ ಅದು ನಮ್ಮೂರು ಸವಣೆನತೋಪು ಅಂತ, ಅಲ್ಲಿ ನಾವಿರೋದು. ಇದು ಬಲ್ಲಪಟ್ಟಣ ಅಂತ. ಇದು ಹುಲಿಚಪ್ಪನ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು. ದನ ಹೊಡೆದಾಯ್ತು ಇಲ್ಲಿವರೆಗೂ. ಅಪ್ಪ ಇನ್ನೂ ಮೇಲೊಡಿ ಅಂದರು, ಬಟ್ ಅವು ಇಲ್ಲೇ ನುಕ್ಕೊಂಬಿಟ್ಟು ಹೋಗ್ತಾ ಇದ್ದಾರೆ ಅಲ್ಲಿ. ನಾನು 2-3 ಸರಿ ಬಳಸಿ ಹೊಡೆದೆ, ಈ ಕಡೆನೇ ಬಂದಿಲ್ಲ. ಇಲ್ಲೇ ಮೇಯ್ಲಿ ಅಂತ ಸುಮ್ಮನಾದೆ. ಆಮೇಲೆ ಇನ್ನೊಂದೇನು ಭಯ ಅಂದರೆ ಚಿರತೆ ಇದೆ. 1-2-3 ಮರಿನ ಆಡು ಮೇಯ್ಸಕ್ಕೆ ಬರ್ತಾರಲ್ಲ, ಅವ್ರದ್ದು ಹಿಡ್ಕೊಂಡು ತಿನ್ಕೊಂಡೈತೆ. ಬಟ್ ದನಿಗೆ ಜನರಿಗೆ ಏನೂ ತೊಂದರೆ ಮಾಡಿಲ್ಲ. ನನಗೊಂದು-2 ಸಾರಿ ಸಿಕ್ಕಿದೆ. ಅಂದರೆ ಜಮೀನ್ ಹತ್ರನೇ. ನಮ್ಮ ತಂದೆಯವರು ನಾನು ಹೋಗಿದ್ದಾಗ ಒಂದು ಸಾರಿ ಸಿಕ್ಕಿದೆ. ಬೇರೆಯವ್ರಿಗೂ ಕಾಣಿಸ್ತಾ ಇದೆ, ತೋರಿಸಿ ನೋಡಿ. ಲಾಸ್ಟ್ ಒಂದು 15 ದಿನದಿಂದ ಎಲ್ಲಿ ಹಿಡ್ದಿತ್ತು ಚಿರತೆ ಅಂತ. ಅಲ್ಲೊಂದು ಕಲ್ಲು ಕಾಣಿಸಿದೆ ಗೊತ್ತಾ, ಆ ಬೆಟ್ಟ ಇದೆಯಲ್ಲ, ಆ ಬೆಟ್ಟದಿಂದ ಕೆಳಗಡೆ ಬಂದರೆ ಅಲ್ಲೊಂದು ಕಲ್ಲಿದೆ. ಆ ಕಲ್ಲು ಕೆಳಗಡೆ ಒಂದು ಜಮೀನಿದೆ. ಅಂದರೆ ಯಾಕೆ ಅಲ್ಲಿ ಸೀಡಾಗೋಯ್ತು ಅಂತಂದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಕಾಡಂಚಲ್ಲಿ ಟ್ರೆಂಚ್ ಮಾಡಿದ್ದಾರೆ. ಅಂದರೆ ಇಲ್ಲಿಂದ ಯಾರು ಅಲ್ಲಿ ಹೋಗ್ಬಾರ್ದು ಹಾಗೆ ಹೇಗೆ ಅಂತ. ಹಾಗಾಗಿ ಅಂದರೆ ಜಮೀನು ಕೆಲವ್ರದ್ದು ಟ್ರೆಂಚ್ ಮಾಡಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡಿದೆ. ಅಲ್ಲಿ ಯಾರೂ ಮಾಡೋಂಗಿಲ್ಲಲ್ಲ, ಹಾಗಾಗಿ ಅದು ಜಮೀನು ಬೆಳ್ಕೊಂಡು ತುಂಬ ಕಾಡಾಗ್ಬಿಟ್ಟಿದೆ. ಅಂದರೆ ಫಸ್ಟು ಇಷ್ಟು ಕಾಡು ಇರಲಿಲ್ಲ ನಮ್ಮೂರಲ್ಲೂ. ಯಾಕೆ ಅಂತಂದರೆ ಮೊದಲೆಲ್ಲ ಗ್ಯಾಸ್ ಏನು ತೊಗೊತಿರ್ಲಿಲ್ಲ, ಇದರಲ್ಲೇ ಮಾಡ್ತಾಯಿದ್ರು, ಸೌದೆಲೇ. ಮೂಕಿವರೆ ಅಂತ ಕಟ್ಟೋರು. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅವಾಗ ಹೋಗೋಕ್ಕೂ ಭಯ ಆಗ್ತಿರಲಿಲ್ಲ. ಯಾಕೆ ಅಂತಂದರೆ ಏನು ಇಲ್ಲಿ ಈಗ ನೋಡಿ, ನಾನು ಎಕ್ಸಾಂಪಲ್ಲು ಇಲ್ಲಿ ನಿಂತ್ಕೊಂಡ್ರೆ ಇದು ಯಾವುದೂ ಇಷ್ಟೊಂದು ಉದ್ದ ಇರ್ತಾನೆ ಇಲ್ಲ, ಎಲ್ಲ ಇಷ್ಟಿಷ್ಟು ಉದ್ದ ಇರೋವು ಇದೆಲ್ಲ. ಈಗ ನೋಡಿ ಎಷ್ಟೆಷ್ಟು ಉದ್ದ ಇದೆ, ಕಾಣಿಸೋದೇ ಇಲ್ಲ. ಆಮೇಲೆ ನಮಗೆ ಅಲ್ಲಿ ಕೆಳಗಡೆ ದೇವಸ್ಥಾನ ಎಲ್ಲೊಂದು ಇದು ಮಂಟಪ ಇದೆ. ಅವಾಗ ಬಂದಾಗ ನಾನು ಸ್ಟಾರ್ಟಿಂಗ್ ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ, ಅಲ್ಲಿಂದ ನಿಂತ್ಕೊಂಡ್ರೆ ಇಲ್ಲಿ ಯಾವ್ಯಾವ ಬರ್ತವೆ ಅಂತಲೂ ಹೇಳ್ಬಿಡ್ತಾಯಿದ್ದೋ ನಾವು. ಬಟ್ ಈಗ ಅಲ್ಲಿ ಕುತ್ಕೊಂಡ್ರೆ ಕಾಣಿಸೋದೇ ಇಲ್ಲ. ಯಾಕೆಂದರೆ ಸುತ್ತಮುತ್ತ ದೊಡ್ಡ ಮರಗಳೆಲ್ಲ, ಅಂದರೆ ಅವಾಗ ಯಾರು ಮರ ಕಡಿಯೋರು ಇರಲಿಲ್ಲ, ಏನಂದ್ರೆ ಏನಿಲ್ಲಲ್ಲ. ಹಾಗಾಗಿ ತುಂಬ ಬೆಳ್ಕೊಂಬಿಟ್ಟು, ಹಾಗಾಗಿ ಈಗ ತುಂಬ ದೊಡ್ಡದಾಗ್ಬಿಟ್ಟಿದೆ ಕಾಡು. ಎಲ್ಲ ಕಡೆ ನಾಲೆ ಹುಲ್ಲು ಅಂದರೆ ಹೋದರೆ ನಾಲೆ ಅಂತ ಕರಿತೀವಿ, ಯಾವ್ದನ್ನ ಇದನ್ನು ನಾಲೆ ಅಂತ ಕರಿತೀವಿ. ಅಲ್ಲಿ ಮೇಲೆ ಹೋದರೆ ಅನ್ನ ಶುದ್ಧ ಬರುತ್ತೆ, ಮುಚ್ಕೊಳ್ಳುತ್ತೆ. ಈಗ ಅಲ್ಲಿ ಹೋಗ್ತಾಯಿದ್ರೆ ಏನು ಬರ್ತಾಯಿದೆ ಅಂತ ಗೊತ್ತೇ ಆಗೋಲ್ಲ. ಹಂಗಿದೆ. ಮತ್ತು ಆನೇನೋ ಏನೋ ನೆನ್ನೆ ಬಂದಿದೆ ಅಂತ ಹೇಳ್ತಾಯಿದ್ರು ನಮ್ಮ ತಂದೆ. ಹಾಗೆ ಚಿರತೆಗೂ ಹೇಳಿ ಅಂತ ಹೇಳ್ದೆ ನಮ್ಮ ತಂದೆಯವ್ರಿಗೆ. ನಮ್ಮ ತಂದೆ ಯಾರಿಗಾದರೂ ತೊಂದರೆ ಕೊಟ್ಟರೆ ಹಿಡಿತಾರೆ, ಬಟ್ ಅವು ಕಾಡಲ್ಲಿ ಹಿಡಿತಾ ಇರೋದ್ರಿಂದ ಅವನೇನು ಮಾಡಲ್ಲ ಅವರು ಅಂತ ಹೇಳಿದ್ರು. ನಾವು ರಿಕ್ವೆಸ್ಟ್ ಮಾಡ್ಕೊಬೇಕು, ಎಲ್ಲಾದ್ರೂ ಬೋನ್ ಮಡಗಿ ಅಂತ. ಏನು ಮಾಡ್ತೀರಾ, ಏನೋ ತೊಂದರೆ ಆದರೆ ಮಾತ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾರೆ, ಇಲ್ಲಾಂದರೆ ಯಾರೂ ತೊಗೊಳ್ಳಲ್ಲ. ನಾನು ಸಂಡೇ ನಾನು ಬೇರೆ ಹೋಗ್ತಾಯಿದ್ದೆ ಬೆಟ್ಟಕ್ಕೆ, ಕಬ್ಬಾಳ ಬೆಟ್ಟ ಹತ್ತಾಯಿದ್ದೆ. ಬಟ್ ಇವತ್ತು ನಮ್ಮ ತಂದೆಯವರು ಒಂದು ಸ್ವಲ್ಪ ಜಮೀನು ಹತ್ರ ಕೆಲಸ ಇದೆ, ದನ ಹೊಡೆದು ಬಿಡಪ್ಪ ಅಂದರು. ಹಾಗಾಗಿ ಇವತ್ತು ನಾನೇ ಬಂದೆ ಹೊಡೆಯೋಣ ಅಂತ ನೋಡಿ. ಆದರೂ
ಬೆವರು ಇಲ್ಲೋ ಕಿತ್ಕೊತಾ ಇದೆ. ಬಟ್ಟೆ ಎಲ್ಲ ನೆಂದೋಗಿದೆ ಯಾವ ಒಳಗಡೆ ಬೆವ್ರಿಗೆ. ಹಂಗಿದೆ ಸ್ನೇಹಿತರೆ. ನೀವು ಯಾರಾದರೂ ಬೆಟ್ಟಕ್ಕೆ ದನಗಿನ ಎಲ್ಲ ಹೊಡೆದಿದ್ದೀರಾ, ಮೆಮೊರೀಸ್ ರೀಕಾಲ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅವಾಗವಾಗ ಇದೆಲ್ಲ ಹೋಗ್ತಾಯಿದ್ರೆ ಚೆಂದ ಅಲ್ವಾ. ಹಳೆ ಮೆಮೊರೀಸ್ ತುಂಬ ಸಿಗುತ್ತೆ. ಆ ಕಡೆ ಅಂತೂ ನೀರು ಬಂದರೆ ಹಳ್ಳದಲ್ಲಿ ಲುಕ್ತಂಗೆ ಉಕ್ಕೋದು ನೀರು. ನಮಗೆ ತುಂಬ ಆಟ ಆಡಿದ್ದೀವಿ ನಾವೆಲ್ಲ. ಅಂದರೆ ನಮ್ಮದು 90s ಕಿಡ್ ಅಂತಾರಲ್ಲ ಅವರೆಲ್ಲ. ಈಗಿನ ಹುಡುಗರಿಗೆ ಅದೆಲ್ಲ ಗೊತ್ತೇ ಇಲ್ಲ. ಆಮೇಲೆ ಇನ್ನೊಂದು ನಮ್ಮೂರ ಹತ್ರ ಒಂದು ಹಾಸ್ಪಿಟ್ಲ್ ಆಗಿದೆ, KB ಇದಿದೆ. ಬಟ್ ಆ ಜಾಗದಲ್ಲಿ ಕೆರೆ ಇತ್ತು ಫಸ್ಟು. ಎಷ್ಟು ದೊಡ್ಡ ಕೆರೆ ಇತ್ತು ಅಂತಂದರೆ ಮಳೆ ಬಂದಾಗೆಲ್ಲ ನೀರು ನಿಂತ್ಕೊಳ್ಳೋದು, ಮೀನೆಲ್ಲ ಹಿಡಿತಾಯಿದ್ವಿ ಆ ಕೆರೆಯಲ್ಲಿ. ನಾವು ಗಾಳಿಪಟ ಹಾರಿಸ್ತಾಯಿದ್ವಿ ಮತ್ತು ಕ್ರಿಕೆಟ್ ಆಡ್ತಾಯಿದ್ವಿ ಒಳಗಡೆ ತುಂಬ. ಬಟ್ ಅದನ್ನೆಲ್ಲ ಮಟ್ಟ ಮಾಡಿ ಇವಾಗ ಆಗೋಯ್ತು, ಸುಮಾರು ವರ್ಷನೇ ಆಗೋಗಿದೆ. ಒಂದು 10 ವರ್ಷ ಆಗಿದೆ, 10 ವರ್ಷದ ಮೇಲೆ ಆಗಿದೆ ಅಲ್ಲಿ ಹಾಸ್ಪಿಟ್ಲಾಗಿ. ಈಗ ಅದು KB ಆಫೀಸ್ ಆಗಿದೆ ರೀಸೆಂಟ್ ಒಂದು 3-4 ಇಯರ್ಸಲ್ಲಿ. ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಖಾಲಿ ಜಾಗ ಇತ್ತು, ಅಲ್ಲಿ ಒಂದು ಹಳೆ ಹಾಸ್ಪಿಟ್ಲನ್ನ ಕೆಡಕ್ತಾರೆ ಏನೋ ಗೊತ್ತಿಲ್ಲ. ಪಕ್ಕದಲ್ಲಿ ಇನ್ನೊಂದು ಹಾಸ್ಪಿಟ್ಲು ಮಾಡಿದ್ದಾರೆ, ಕ್ವಾರ್ಟರ್ಸ್ ಎಲ್ಲ ಮಾಡಿದ್ದಾರೆ ಅವ್ರಿಗೆ. ಈಗ ಚೇಂಜಸ್ಸು ಆಗ್ತಾನೇ ಇದೆ, ಕಾಲ ಚೇಂಜ್ ಬದಲಾದಂಗೆ ಎಲ್ಲ ಆಗಿ. ಈಗಿನ ಹುಡುಗರಿಗೆ ಗೊತ್ತೇ ಇಲ್ಲ ಅದೆಲ್ಲ ಅಲ್ಲ. ನೋಡಿ ಇದೆಲ್ಲ ಹೆಂಗಿತ್ತು, ಕಲ್ಲೆಲ್ಲ ಇತ್ತು ಇಲ್ಲಿ. ಮಳೆ ಊದಿ ಊದಿ ಕೊರದಿ ಹೆಂಗೆಲ್ಲ ಆಗೋಗಿದೆ ರೋಡು. ಆಮೇಲೆ ಇಲ್ಲೆಲ್ಲ ನಾವೆಲ್ಲ ಕ್ಲೀನ್ ಮಾಡಿದ್ವಿ ಲಾಸ್ಟ್ ಟೈಮು. ನಮ್ಮ ಹುಡುಗರೆಲ್ಲ ಸೇರಿ ಎಲ್ಲರೂ ಕ್ಲೀನ್ ಮಾಡಿದ್ವಿ. ದಾರಿ ಇರಲಿಲ್ಲ ಹೋಗೋಕ್ಕೆ, ಬೆಟ್ಟಕ್ಕೆ ಹೋಗೋವರೆಗೂ ದಾರಿ ಇರಲಿಲ್ಲ, ತುಂಬ ಮುಚ್ಕೊಂಡ್ಬಿಟ್ಟಿತ್ತು. ಅದಾದಮೇಲೆ ಯಾರೂ ಕ್ಲೀನ್ ಮಾಡಿಲ್ಲ ಅನಿಸುತ್ತೆ. ನಾವು ಅಲ್ಲಿವರೆಗೂ ಕ್ಲೀನ್ ಮಾಡಿದ್ವಿ. ಇಲ್ಲಿಂದ ಇದೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಯಾರೂ ಕ್ಲೀನ್ ಮಾಡಿಲ್ಲ. ಯಾವಾಗಂದರೆ ಲಾಕ್ಡೌನ್ ಟೈಮಲ್ಲೇ, ಫಸ್ಟ್ ಲಾಕ್ಡೌನ್ ಬರ್ತಲ್ಲ ಆ ಟೈಮಲ್ಲಿ ಇನ್ನೇನು ಮನೆ ಹತ್ರ ಏನು ಮಾಡೋದು ಅಂತ ಈ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಮನೆ ಹತ್ರ ಇದ್ದರೂ ಯಾರೂ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಇದೆ ನೋಡಿ ಟ್ರೆಂಚು, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಹೊಡೆದಿರೋದು ಟ್ರೆಂಚು. ಈಗ ಇಲ್ಲಿ ಯಾರೋ ಅಡುಗೆ ಮಾಡಿಕೊಂಡು ತಿಂದಿದ್ದಾರೆ. ಈಗ ಹೋಗುತ್ತೆ. ಈಗಿಂದ ಬಂದಿತ್ತು ಎಲ್ಲ. ಆಗ ಲಾಕ್ಡೌನಲ್ಲಿ ಕಡ್ದಿದ್ವಿ, ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿದ್ವಿ. ಲಾಕ್ಡೌನಲ್ಲಿ ನೀವೇನು ಮಾಡಿದ್ದೀರಾ ಹೇಳಿ? ಏನಪ್ಪ ಇವನು ಲಾಕ್ಡೌನಾಗಿ ಯಾವಾಗಾಯಿತು, ಈಗ ಏನು ಮಾಡಿದ್ರಿ ಅಂತ ಕೇಳ್ತಾಯಿದ್ದೀರಾ ಅಂತೀರ. ಅಲ್ಲಿಂದ ಬಂದು ಎಲ್ಲ ಬೆವರಾಗಿತ್ತಲ್ಲ ಹಾಗೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಆದಷ್ಟು ಶೇರ್ ಮಾಡಿ. ಅದು ನಾನೇನು ಮಾಡ್ತೀನಿ ಅದನ್ನೇ ತೋರಿಸ್ತೀನಿ ಅಷ್ಟೇ. ಎಕ್ಸ್ಟ್ರಾ ಏನು ಮಾಡಿ ಏನೋ ತೋರ್ಸೋಕ್ಕೆ ಹೋಗಲ್ಲ, ಓಕೆನಾ? ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ತಪ್ಪಿತ್ತು ಅಂದರೆ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಒಂದು ಕಮೆಂಟ್ ಹಾಕಿ. ಸ್ನೇಹಿತರೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ಇದು ಹೆಂಗೋ ಮಾಡ್ತಾರಪ್ಪ ಹಾಗೆ. ಲವ್ ಯು, ಬಾಯ್.